ಮತ್ತೇನ ಬರೆದ ಸುವಾರ್ತೆ 24ನೇ ಅಧ್ಯಾಯ 7ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುವವು, ಮತ್ತು ಅಲ್ಲಲ್ಲಿ ಬರಗಾಲವೂ ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸನ್ನವೇದಿಯ ಪ್ರಾರಂಭ. ಈ ಮಾತು ಯೇಸುಸ್ವಾಮಿ ತಾನು ಮತ್ತೆ 2ನೇ ಸಾರಿ ಬರುವಾಗ ಪ್ರಪಂಚ ಎಲ್ಲ ಯಾವ ಪರಿಸ್ಥಿತಿ ಇರ್ತದೆ, ಏನೇನ್ ನಡೀತವ, ಏನೇನ್ ಸಂಭವಿಸ್ತವ ಅನ್ನೋದು ಬಹು ಸ್ಪಷ್ಟವಾಗಿ ಇಲ್ಲಿ ವಿವರಿಸ್ತದನ. ಏನಾಗ್ತವಂತ ಆ ಸಮಯದಲ್ಲಿ ಜನಗಳ ಮೇಲೆ ಜನಗಳು, ರಾಜ್ಯಗಳ ಮೇಲೆ ರಾಜ್ಯಗಳು ಹಳತ್ತವಂತ. ಈಗಿರೋ ಪರಿಸ್ಥಿತಿ ನಾವು ನೋಡ್ತಿರುವಾಗ ಪ್ರಪಂಚ ಎಲ್ಲ ಭಯಂಕರವಾದ ಯುದ್ಧ ವಾತಾವರಣ ನಡೀತಾ ಇದೆ. ಈ ಇಸ್ರಾಯೇಲ್ ಇರಾನ್ ಮಧ್ಯದಲ್ಲಿ ಎಷ್ಟು ದೊಡ್ಡ ಯುದ್ಧ ಆಗ್ತಿದೆ ಅಂದ್ರೆ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಥರ್ಡ್ ವರ್ಲ್ಡ್ ವಾರ್ಗೆ ಇದು ದಾರಿ ತೆಗಿತೇನೋ, ಇದು ಭಯಂಕರವಾದ ಯುದ್ಧ ವಾತಾವರಣ ನಿರ್ಮಾಣ ಆಗತ್ತೆ. ಇದರಲ್ಲಿ ಅಮೆರಿಕ ಕೂಡ ಎಂಟ್ರಿ ಆಗತ್ತೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಅಮೆರಿಕ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಎಂಟ್ರಿ ಆಗಿದೆ ಅಂದ್ರೆ ಅವರು ಸ್ಟ್ರಾಟಜಿ ಹೆಂಗಿರುತ್ತೆ ಅಂದ್ರೆ, ಈ ಟ್ರಂಪ್ ಸ್ಟ್ರಾಟಜಿ ಹೆಂಗಿರುತ್ತೆ ಅಂದ್ರೆ ಫಸ್ಟು ಭಯಂಕರವಾದ ಯುದ್ಧ ಅವ್ರ ಮೇಲೆ ಮಾಡ್ಬಿಡ್ತಾನ, ಅವ್ರಿಗೆ ಭಯ ಹುಟ್ಟಿಸಿ ಆ ಯುದ್ಧ ವಾತಾವರಣ 2 ಇಲ್ಲಾಂದ್ರೆ 3 ಮಹಾ ಅಂದ್ರೆ 4-5 ದಿನದಲ್ಲಿ ಅದನ್ನ ಸ್ಟಾಪ್ ಮಾಡಿಬಿಡ್ತಾನ. ಆದ್ರೆ ಇರಾನ್ದು ಇಸ್ರಾಯೇಲ್ ಯುದ್ಧ ಪ್ರಾರಂಭ ಆಗಿ ಏನಿಲ್ಲ ಅಂದ್ರೂ ಕೂಡ ಅವ್ರ ಲೀಡರ್ ಸತ್ತು 11-12 ಡೇಸ್ ಆಗಿದೆ. ಇವಾಗ ಟ್ರಂಪ್ ಎಷ್ಟೇ ಪ್ರಯತ್ನ ಪಟ್ರು, ಟ್ರಂಪ್ ಆಗ್ಲಿ ನತಾನೇನಾಗ್ಲಿ ಈ ಇಸ್ರಾಯೇಲು ಅದೇ ರೀತಿಯಲ್ಲಿ ಅಮೆರಿಕ ಎರಡು ಒಂದಾಗಿ ಅವ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಇರಾನು ಎಲ್ಲಿನೂ ಅವ್ರು ಕಡಿಮೆ ಆಗ್ತಿಲ್ಲ, ಹಿಂದೆ ಜರಿತಿಲ್ಲ. ಇನ್ನ ಯುದ್ಧ ವಾತಾವರಣ ಭಯಂಕರವಾಗಿ ಎದುರಿಸ್ತಾ ಇದ್ದಾರೆ. ಈ ಯುದ್ಧ ವಾತಾವರಣದಲ್ಲಿದ್ದ ಎಲ್ಲಾ ದೇಶಗಳು ಏನಾಗ್ತಿದಪ್ಪ ಅಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತಾ ಇದೆ, ಭಯಂಕರವಾದ ಫುಡ್ ಕ್ರೈಸಿಸ್ ಬರ್ತಾ ಇದೆ. ಪ್ರಪಂಚ ಎಲ್ಲ ಭಯಪಡ್ತಾ ಇದಾರ. ಇರಾನ್ ಅವರು ಇನ್ನೊಂದು ಮಾತು ಹೇಳ್ತಿದಾರ, ಈ ಯುದ್ಧ 6 ತಿಂಗಳವರೆಗೂ ನಡೀತದೆ, 6 months ವರೆಗೂ ನಡೆಯುತ್ತೆ. ಅರೇ 10-11 ದಿನ ಯುದ್ಧ ನಡೀತಿದ್ರೇನೆ ಇದು ಇವಾಗೆ ಪ್ರಪಂಚ ಎಲ್ಲ ಭಯಭ್ರಾಂತರಾಗಾರ. ಗ್ಯಾಸ್ ಬರ್ತಾ ಇಲ್ಲ, ಯಾಕಂದ್ರೆ ಅಲ್ಲೆಲ್ಲಿದ್ದೇನೆ ಗ್ಯಾಸ್ ಸಪ್ಲೈ ಆಗಬೇಕು. ಗ್ಯಾಸಸ್ ಕ್ರೈಸಿಸ್ ಬರಕತ್ತವ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲ ಸ್ಟಾಪ್ ಆಗ್ತದ, ಫುಡ್ ಕ್ರೈಸಿಸ್ ಬರಕತ್ತವ. ನೋಡ್ರಿ, ಬೆಂಗಳೂರಿನಲ್ಲೇ ನಾವು ನೋಡೋದಾದ್ರೆ ಹೋಟೆಲ್ಸ್ ಎಲ್ಲ ಬಂದ್ ಮಾಡ್ತಿದಾರ, ಹಾಸ್ಟೆಲ್ಸ್ ಎಲ್ಲ ಬಂದ್ ಮಾಡ್ತಿದಾರ. ಯಾಕಪ್ಪ ಅಂತ ಹೇಳಿದ್ರೆ ಗ್ಯಾಸಸ್ ಇಲ್ಲ. ಎಂತ ಪರಿಸ್ಥಿತಿ ಬರಕತ್ತೈತೆ ನೋಡ್ರಿ. ಯಾಕಂದ್ರೆ ಈಗ ಹೋಟೆಲ್ಸ್ಗೆ ಈ ಹಾಸ್ಟೆಲ್ಸ್ಗೆ ಜಾಸ್ತಿ ಗ್ಯಾಸ್ ಹೋಗುತ್ತೆ, ಅವ್ರಿಗೆ ಸಪ್ಲೈ ಜಾಸ್ತಿ ಹೋದ್ರೆ ಈ ಸಾಮಾನ್ಯ ಪ್ರಜೆಗಳಿಗೆ ಗ್ಯಾಸ್ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸ್ಟಾಪ್ ಮಾಡ್ತಾ ಇದಾರ. ಇದೇ ರೀತಿಯಲ್ಲಿ ಇನ್ನ 6 ತಿಂಗಳು ಯುದ್ಧ ನಡೆದ್ರೆ ಇನ್ನು ಯಾವ ಪರಿಸ್ಥಿತಿ ಬರ್ಬೋದು? ಇನ್ನು ಸ್ಟಾರ್ಟಿಂಗ್ 10-12 ದಿನ ಯುದ್ಧ ನಡೆದ್ರೇನೆ ಇಷ್ಟು ಪರಿಸ್ಥಿತಿ ಆಗ್ತಿದೆ ಅಂದ್ರೆ, ಇಷ್ಟು ಭಯಂಕರವಾದ ವಾತಾವರಣ ಸೃಷ್ಟಿ ಆಗ್ತಿದೆ ಅಂದ್ರೆ, ಇನ್ನು 6 ತಿಂಗಳು ನಡೆದ್ರೆ 6 ತಿಂಗಳು ಕೂಡ ಅಲ್ಲ, 1 month 1.5 month 1-1.5 ತಿಂಗಳು ಇದೇ ರೀತಿಯಲ್ಲಿ ಯುದ್ಧ ವಾತಾವರಣ ಆಗಿದೆ ಅಂದ್ರೆ ಇನ್ನ ಭಯಂಕರವಾದ ಪರಿಸ್ಥಿತಿ ಎದುರಿಸ್ಬೇಕಾಗ್ತದೆ. ಇವೆಲ್ಲ ಯಾಕೆ ಆಗ್ತಿದವಪ್ಪ ಅಂತ ಹೇಳಿದ್ರೆ ದೇವರು ಅದನ್ನೇ ಹೇಳ್ತದನ. ಇವೆಲ್ಲ ನಾನು ಬರೋಕಿನ ಮುಂಚೆ ಆಗುವಂತ ಸೂಚನೆಗಳು. ಇವು ಆಗ್ತಿರುವಾಗ ನೀವು ಗ್ರಹಿಸ್ಬೇಕು, ನಾನು ಬರುವುದು ಬಹು ಸಮೀಪವೈತೆ ಅಂತ ಹೇಳಿ ನೀವು ಗ್ರಹಿಸ್ರಿ. ಯೇಸು ಕ್ರಿಸ್ತನು ನಾವು ಆರಾಧಿಸುವ ದೈವವು ಬೇಗನೆ ಬರ್ತದನ, ಅತಿ ಬೇಗನೆ ಬರ್ತದನ. ಇವಾಗ ಸಿಚುವೇಶನ್ಸ್ ನೋಡ್ತಾ ಇದ್ರೆ ಬೈಬಲ್ ಏನ್ ಪ್ರವಚಿಸುತ್ತೋ ಅದು ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಇನ್ನು ಜಾಸ್ತಿ ವರ್ಷಗಳು ಇಲ್ಲ. ಇನ್ನು ನಮ್ಮ ಮಕ್ಕಳು ದೊಡ್ಡವರಾಗಿ ಅವರು ಕೂಡ ಒಂದು ಏಜ್ ಆಗೋರ್ಗಂತ ಅಷ್ಟು ವರ್ಷ ಕೂಡ ಬೇಕಾಗಿಲ್ಲ. ಅತಿ ಬೇಗನೆ ಮಹಾ ಅಂದ್ರೆ ಒಂದು 10-20 years ಒಳಗೆ, ನಾನು ಡೇಟ್ ಹೇಳ್ತಿಲ್ಲ, ಜಸ್ಟ್ ಒಂದು ಅಂಚನ ಹೇಳ್ತಿದ್ದೀನಿ. ಹಿಂಗೆ ಯುದ್ಧ ವಾತಾವರಣ ಕಂಟಿನ್ಯೂಸ್ ಆಗತ್ತೆ ಅಂದ್ರೆ ಇನ್ನೊಂದು 10 years ಒಳಗೆ ಕೂಡ ಬರುವುದು ಪಕ್ಕ. ಯಾಕಂದ್ರೆ ಆಂಟಿ ಕ್ರೈಸ್ಟ್ ಅವನ್ ಬಂದು ಇಲ್ಲಿ ರೂಲ್ ಮಾಡಕ್ಕೆ ಎಲ್ಲವೂ ಸಿದ್ಧ ಮಾಡ್ತಾನೆ ಅದನ್ನು. ಅದಕ್ಕೆ ಪ್ರಪಂಚ ಎಲ್ಲ ಯುದ್ಧ ವಾತಾವರಣದಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಫುಡ್ ಕ್ರೈಸಿಸ್ ಬರಕತ್ತವ, ಗ್ಯಾಸಸ್ ಬರ್ತಿಲ್ಲ, 21 ದಿನ 25 ದಿನ ಬೇಕಾಗತ್ತೆ. ಇವಾಗ ಒಂದು ಗ್ಯಾಸ್ ಬುಕ್ ಮಾಡ್ಬೇಕಂದ್ರೆ 40 ದಿನ ಟೈಮ್ ಬೇಕಾಗಿದೆ. ನೋಡ್ರಿ, ಇನ್ನ ಬರೋ ದಿನಗಳಲ್ಲಿ ಇನ್ನೆಷ್ಟು ಭಯಂಕರವಾಗಿರುತ್ತೋ. ಇವಾಗ ನಡೀತಿರೋದು
ಟ್ರಯಲ್ ಮಾತ್ರ, ಒಂದು ಟ್ರಯಲ್ ಇದು. ಮೊನ್ನೆ ಕೋವಿಡ್ ಬಂತಲ್ಲ, ಆ ಕೋವಿಡ್ ಕೂಡ ಅದು ಟ್ರಯಲ್. ಅದು ಅದಕ್ಕಿಂತ ಭಯಂಕರವಾದ ಡಿಸೀಸಸ್, ಭಯಂಕರವಾದ ರೋಗಗಳು, ಭಯಂಕರವಾದ ವಿಪತ್ತು, ಭಯಂಕರವಾದ ಆಹಾರ ಇಲ್ಲದೆ ಕೊರತೆ ಆಗುವಂತ ಸ್ಥಿತಿ ಬರ್ತದಂತ ಹೇಳಿ ವಾಕ್ಯ ಐತೆ. ಪ್ರಕಟಣೆಗಂದೆಲ್ಲ ಬಹು ಸ್ಪಷ್ಟವಾಗಿ ದೇವ್ರು ಬರೆಸಿದಾನ. ಇವೆಲ್ಲ ಆಗ್ತಾವ, ನಾನು ಬರುವಾಗ ಇವೆಲ್ಲ ನಡೀತಾವ, ಇವೆಲ್ಲ ನಡೀತಿರೋದು ಇದು ಸ್ಯಾಂಪಲ್ ಮಾತ್ರ, ಟ್ರಯಲ್ ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನೂ ಭಯಂಕರವಾದ ಪರಿಸ್ಥಿತಿಗಳು ಎದುರಿಸ್ಬೇಕಾಗ್ತದೆ ಪ್ರಜೆಗಳು. ಅದಕ್ಕೆ ಸಂಘ ಪೌಲ್ ಹೇಳ್ತಾನ, ಸಿದ್ಧರಾಗಿರ್ರಿ. ನಾವೆಲ್ಲರೂ ದೇವ್ರ ಬರುವಿಕೆಗೆ ಸಿದ್ಧರಾಗಿರಬೇಕು. ಈ ಲೋಕದಲ್ಲಿ ಇನ್ನ ಏನೋ ಮಾಡಬೇಕು, ಈ ಲೋಕದಲ್ಲಿ ಏನೋ ಸಾಧಿಸ್ಬೇಕು ಅನ್ನೋದು ಇನ್ನು ಏನಿಲ್ಲ ಇಲ್ಲಿ. ಅದ್ ಬಂದಾಗ ನಾವು ಎತ್ತಲ್ಪಡಬೇಕು. ಆ ಒಂದು ಆತ್ಮ ಸಂಬಂಧವಾದ, ದೈವಿಕ ಸಂಬಂಧವಾದ ಆಲೋಚನೆ ಪ್ರಕಾರ ನಾವು ನಡಿಬೇಕು. ಯಾಕಿವು ಈ ಭಯಂಕರವಾದ ಈ ಪರಿಸ್ಥಿತಿ, ಈ ಗ್ಯಾಸು ಯಾಕೆ ಹೆಚ್ಚಾಗ್ತಾ ಇದೆ, ಫುಡ್ ಕ್ರೈಸಿಸ್ ಎದಕ್ ಬರ್ತಿದಾವ ಅಂತ ಹೇಳಿದ್ರೆ, ಈ ಇರಾನ್ ನಲ್ಲಿ ಹಾರ್ಮುಜ್ ಅನ್ನೋ ಒಂದು ಪ್ರಾಂತ ಇದೆ. ಅಂದ್ರೆ ಆ ಒಂದು ಸಮುದ್ರ ಮಧ್ಯದಲ್ಲಿನೇ ಈ ಶಿಪ್ಸ್, ಆಡ್ಸ್ ಇವೆಲ್ಲವೂ ಕೂಡ ಪ್ರಯಾಣ ಮಾಡಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಡೆದು 30% ಬಿಸ್ನೆಸ್ ನಡೆದು ಈ ಒಂದು ಪ್ರಾಂತದಲ್ಲಿದ್ದಾನೆ ಪ್ರಯಾಣ ಮಾಡ್ಕೊಂತಾನೆ ಬಿಸ್ನೆಸ್ ನಡೀತಾವ. ಈ ಇರಾನ್ ಪ್ರಾಂತದಲ್ಲಿ ಇರುವಂತ ಈ ಹಾರ್ಮುಜ್ ಅನ್ನೋ ಒಂದು ಪ್ರಾಂತದಲ್ಲೇ ಈ ಶಿಪ್ಸ್ ಎಲ್ಲ ಕೂಡ ಪ್ರಯಾಣ ಮಾಡ್ತಾವ. ಆದ್ರೆ ಇವಾಗ ಇವ್ರೇನ್ ಮಾಡಿದಾರ, ಈ ಹಾರ್ಮುಜ್ ಅನ್ನೋ ಪ್ರಾಂತ ಎಲ್ಲದನ್ನ ಹೈಜಾಕ್ ಮಾಡಾರ. ಅಲ್ಲಿ ಯಾವ ಶಿಪ್ಸ್ ಕೂಡ ತಿರುಗಂಗಿಲ್ಲ. ಯಾವ್ದಾದ್ರು ಶಿಪ್ ತಿರುಗಿದೆ ಅಂದ್ರೆ ಅದನ್ನ ಬ್ಲಾಸ್ಟ್ ಮಾಡತ್ತದ. ಇವಾಗ ಏನಾಗತ್ತೆ, ಅಲ್ಲಿ ನಡೀತಿರೋಂಥ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲ ಕೂಡ ಸ್ಟಾಪ್ ಆಗತ್ತೆ. ಇವಾಗ ಅಲ್ಲಿದ್ದಾನೆ ಈ ಗ್ಯಾಸ್ ಸಪ್ಲೈ ಆಗಬೇಕು, ಫುಡ್ ಆಗ್ಲಿ, ಈ ಮೀನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲ ಏನ್ ನಡೀತಾವಲ್ಲ, ಈ ಮೆಟೀರಿಯಲ್ಸ್ ಏನ್ ನಡೀತಾವಲ್ಲ, ಇವೆಲ್ಲವೂ ಕೂಡ ಅದ್ರ ಒಂದು ಪ್ರಾಂತದಲ್ಲಿದ್ದೇನೆ 30% ಬಿಸ್ನೆಸ್ ನಡೀತದೆ. ಇವಾಗ ಏನಾಗ್ತದೆ, ಅದು ಸ್ಟಾಪ್ ಆದ ಕೂಡಲೇ ಇವಾಗ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ, ಇವಾಗ ಅಲ್ಲಿ ಒಂದು ಶಿಪ್ ಕಳಿಸಿದವ ಅಂದ್ರೆ ಆ ಶಿಪ್ ನಾವು ಬ್ಲಾಸ್ಟ್ ಮಾಡಿದಾಗ ಎಷ್ಟೋ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗತ್ತೆ. ಬೈಬಿದ್ದು ಯಾರು ಅಲ್ಲಿ ಕಲಿಸ್ತಾ ಇಲ್ಲ. ಯಾರಾದ್ರೂ ಬಂದಿದಾರ ಅಂದ್ರೂ ಕೂಡ ಅದನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಿದಾರ. ಇವಾಗ ಆ ರೀತಿ ಅವರು ಹೇಳಿದಾಗ ಇವಾಗ ಅಲ್ಲಿ ಯಾರು ಶಿಪ್ ಕಲಿಸಿಲ್ಲ ಅಂದ್ರೆ ಇವಾಗ ಟ್ರಾನ್ಸಾಕ್ಷನ್ ಹೆಂಗ್ ನಡಕ್ ಆಗ್ತದೆ, ಆಗೋದಿಲ್ಲಲ್ಲ. ಅದಕ್ಕೆ ಇವಾಗ ಏನಾಗ್ತಿದೆ, ಗ್ಯಾಸ್ ಕೊರತೆ ಬರ್ತದವ, ಫುಡ್ ಕೊರತೆ ಬರ್ತತೆ, ಫೈನಾನ್ಷಿಯಲ್ ಕೊರತೆ ಬರ್ತತೆ. ಇದರಿಂದ ಭಯಂಕರವಾದ ಪ್ರಜೆಗಳಿಗೆ ಎಫೆಕ್ಟ್ ಆಗ್ತತೆ. ಅದಕ್ಕೆ ಟ್ರಂಪ್ ಇವರೆಲ್ಲರೂ ಏನ್ ಮಾಡ್ಬೇಕು, ಇದಕ್ಕ ಈ ಯುದ್ಧ ಸ್ಟಾಪ್ ಮಾಡಬೇಕು ಅಂತೇಳಿ ಪ್ರಯತ್ನಿಸ್ತಿರುವಾಗ ಇರಾನ್ ಸ್ಟಾಪ್ ಮಾಡ್ತಾ ಇಲ್ಲ. ಆದ್ರೆ ಇರಾನು ನಾವು ಯುದ್ಧ ಸ್ಟಾಪ್ ಮಾಡ್ಬೇಕಂದ್ರೆ ನಮ್ದೊಂದು 3 ಕಂಡೀಷನ್ ಇದಾವ ಅಂತ ಹೇಳ್ತಿದಾರ. ಅವರೇ ಕಂಡೀಷನ್ ಆಗ್ತಿದಾರ. ಯಾಕಂದ್ರೆ ಟೋಟಲ್ ಅವ್ರ ಅಂಡರ್ ನಲ್ಲಿ ತಗೊಂಡಿದ್ದಾರೆ. ಈಗ ಏನಪ್ಪಾ ಕಂಡೀಷನ್ಸ್? ಮೊದಲನೇದಾಗಿ ಟೋಟಲ್ ಈ ವಾರ್ ಎಲ್ಲ ಸ್ಟಾಪ್ ಆಗ್ಬಿಡ್ಬೇಕು. ನಮ್ಮೇಲೆ ನೀವು ಯುದ್ಧ ಮಾಡೋ ಸ್ಟಾಪ್ ಮಾಡಬೇಕು. ಕಂಪ್ಲೀಟ್ ಆಗಿ ಈ ವಾರ್ ಸ್ಟಾಪ್ ಆಗ್ಬೇಕಂತೇಳಿ ಮೊದಲನೇದಾಗಿ ಅವರು ಕಂಡೀಷನ್ ಇಟ್ಟಿರೋದು. ಎರಡನೇದಾಗಿ ಈಗ ಅವರು ದೇಶದಲ್ಲಿ ತಗೊಂತಿರುವಂತ ಡಿಸಿಷನ್ಸ್ ಏನಿದಾವಲ್ಲ, ಆ ಡಿಸಿಷನ್ಸ್ನ ನಾವು ನಮ್ಮ ಇಷ್ಟಾನುಸಾರ ನಾವು ತಗೊಂತೀವಿ. ನೀವು ಯಾರು ಬಂದು ಕೂಡ ನೀವು ಅದನ್ನ ಕೇಳಬಾರ್ದು. ನಮ್ಮ ಇಷ್ಟ, ನಾವೇನಾದ್ರೂ ಡಿಸಿಷನ್ ತಗೊಂತೀವಿ, ನೀವು ಬಂದು ನಮಗೆ ಅಡ್ಡಿಪಡಿಸಬಾರ್ದು ಅಂತೇಳಿ ಹೇಳ್ತಿದ್ದಾರೆ. ಅಂದ್ರೆ ಇವರು ಸರಿ ಬಿಡು, ನಿಮ್ ಇಷ್ಟಾನುಸಾರ ನೀವು ಡಿಸಿಷನ್ಸ್ಗಳು ತಗೋರಿ ಅಂತೇಳಿ ಬಿಟ್ರೆ, ಇವ್ರು ಏನಾಗ್ತದೆ ಅಂದ್ರೆ, ಇವ್ರು ಏನ್ ಡಿಸಿಷನ್ಸ್ ತಗೊಂತಿದಾರ ಅಂದ್ರೆ, ಇವರು ನ್ಯೂಕ್ಲಿಯರ್ ಬಾಂಬ್ಸ್, ಅಟೋಮಿಕ್ ಬಾಂಬ್ಸ್ಗಳು ಇವರು ತಯಾರು ಮಾಡ್ತಿದಾರ. ಅದರಿಂದ ಪ್ರಪಂಚಕ್ಕೆ ಭಯಂಕರವಾದ ವಿಪತ್ತು ಬರಾಕತ್ತೈತೆ. ಇವಾಗ ನೋಡ್ರಿ, ಒಂದು ಪ್ರಾಂತ ಏನೈತೆ, ಹಾರ್ಮುಜ್ ಅನ್ನೋ ಪ್ರಾಂತನೇ ಅವರು ಹೈಜಾಕ್ ಮಾಡಿ ಆ ಪ್ರಾಂತದಲ್ಲಿ ಯಾರು ತಿರುಗಬಾರ್ದು, ಯಾರು ಹೋಗ್ಬಾರ್ದು, ಯಾರು ಬಿಸ್ನೆಸ್ ಮಾಡ್ಬಾರ್ದು, ಬಂದ್ರೆ ಅಂದ್ರೆ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಶಿಪ್ಗಳು ಬ್ಲಾಸ್ಟ್ ಮಾಡ್ತಿದಾರೆ. ಇವೆಲ್ಲ ಅವ್ರ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಇದರಿಂದ ಎಷ್ಟು ಪ್ರಪಂಚಕ್ಕೆ ಇವಾಗ ಎಷ್ಟು ನಷ್ಟ ಆಗ್ತದೆ ಹೇಳ್ರಿ, ಪ್ರಜೆಗಳು ಎಷ್ಟು ನಷ್ಟಕ್ಕೆ ಗುರಿ ಆಗ್ತಿದಾರ. ಈ ರೀತಿ ಪರಿಸ್ಥಿತಿ ಮುಂದೆ ಬರಬಾರ್ದಲ್ಲ. ಇವ್ರ ಕೈಯಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್, ಅಟೋಮಿಕ್ ಬಾಂಬ್ಸ್ಗಳು ಇವ್ರ ಕೈಗೆ ಸಿಕ್ಕಿದ್ರೆ ಇವ್ರು ಏನ್ ಮಾಡ್ತಾರೆ ಹೇಳಿ, ಅದು ಎಷ್ಟು ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದಾರೆ ಅಂದ್ರೆ ಆ ಒಂದು ದೇಶ ಎಲ್ಲ ಭಯಂಕರವಾಗಿ ನಷ್ಟ ಆಗ್ತದಲ್ಲ. ಅಟೋಮಿಕ್ ಬಾಂಬ್ ಆಗಿದ್ರೆ ಏನಾಗ್ತದೆ, ಭಯಂಕರವಾಗಿ ಆ ದೇಶ ಎಲ್ಲ ನಾಶನ ಆಗ್ತದೆ, ಒಂದು ಪ್ರಾಣಿ ಕೂಡ ಉಳೋದಿಲ್ಲ. ಇವರು ಯುದ್ಧ ವಾತಾವರಣದಲ್ಲಿ ಇವರು ಹೆಂಗ್ ಯುದ್ಧ ಮಾಡ್ತಾರ ಅಂತಂದ್ರೆ, ಒಂದು ಯುದ್ಧ ಮಾಡ್ಬೇಕಂದ್ರೆ ಒಂದು ಯುದ್ಧ ನೀತಿ ಇರ್ತದೆ. ಆ ಸೋಲ್ಜರ್ಸ್ ಮೇಲೆನೆ, ಆ ಸೋಲ್ಜರ್ಸ್ ಆ ಒಂದು ಕ್ಯಾಂಪ್ಗಳು ಎಲ್ಲಿಟ್ಟಿರ್ತಾವ ಅವ್ರ ಮೇಲೆ ಯುದ್ಧ ಮಾಡಬೇಕು. ಅವರು ಸೋಲ್ಜರ್ಸ್ನೇ ಯುದ್ಧ ಮಾಡ್ಕೋಬೇಕು, ಪ್ರಜೆಗಳನ್ನ ಟಚ್ ಮಾಡಬಾರದು. ಇದು ಯುದ್ಧ ನೀತಿ. ಆದ್ರೆ ಇವ್ರು ಏನ್ ಮಾಡ್ತಾರ, ಅವೆಲ್ಲ ಇವ್ರಿಗಿಲ್ಲ. ಯಾರ ಮೇಲೆ ಬೇಕಾದ್ರೆ ಅವ್ರ ಮೇಲೆ ಇವರು ಹಳ್ಳೆ ಮಾಡ್ತಾರ.
ಅವಾಗ ಏನಾಗ್ತದೆ ಅಂದ್ರೆ ಟೋಟಲ್ ಈ ಪ್ರಪಂಚ ಎಲ್ಲ ಅವ್ರ ಅಂಡರ್ನಲ್ಲಿ ತಗೋಬೇಕು ಅನ್ನೋದು ಅವ್ರದ್ದೊಂದು ಮುಖ್ಯ ಉದ್ದೇಶ ಅವ್ರದ್ದು. ಅದಕ್ಕೆ ಈ ಒಂದು ಇಸ್ರಾಯೇಲ್ ಅವರು ಏನ್ ಮಾಡ್ತಿದಾರೆ ಅಂದ್ರೆ ಇವ್ರು ಅಟೋಮಿಕ್ ಬಾಂಬ್ ಆಗ್ಲಿ, ಇವ್ರು ನ್ಯೂಕ್ಲಿಯರ್ ಬಾಂಬ್ ಆಗ್ಲಿ ಇವ್ರು ತಯಾರು ಮಾಡ್ಕೊಂಡಾರಂದ್ರೆ ಖಚಿತವಾಗಿ ಪ್ರಪಂಚಕ್ಕೆ ನಷ್ಟ ಆಗ್ತದೆ, ನಮ್ಮ ಮೇಲೆ ಕೂಡ ನಷ್ಟ ಆಗ್ತದೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರು ನ್ಯೂಕ್ಲಿಯರ್ ಬಾಂಬ್ ಎಲ್ಲೆಲ್ಲಿ ತಯಾರು ಮಾಡ್ತಾರೆ ಎಲ್ಲ ಬ್ಲಾಸ್ಟ್ ಮಾಡತ್ತಿದಾರೆ. ಅಟೋಮಿಕ್ ಬಾಂಬ್ಸ್ ಎಲ್ಲ ತಯಾರು ಮಾಡೋದೆಲ್ಲ ನಾಶ ಮಾಡ್ತಾರೆ, ಅದನ್ನೆಲ್ಲ ನಿರ್ಮೂಲ ಮಾಡ್ತಿದಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಕಂಡೀಷನ್ ಇಡ್ತಾರ, ನೀವು ಅದಕ್ಕೆ ಏನು ಅಡ್ಡಿ ಬರಬಾರ್ದು, ನಾವೇನಾದ್ರೂ ಮಾಡ್ಕೊಂತೀವಿ. ಅದಕ್ಕೆ ಇವ್ರು ಹೆಂಗ್ ಒಪ್ತಾರ? ಒಪ್ಪೋದಿಲ್ಲ. ಒಪ್ಪಿಲ್ಲ ಅಂದ್ರೆ ಏನಾಗ್ತತೆ, ಈ ಯುದ್ಧ ಇನ್ನ ನಡೀತತೆ, ಇನ್ನ ವಿಸ್ತಾರವಾಗಿ ಯುದ್ಧ ಪ್ರಾರಂಭ ಆಗ್ತತೆ. ಅದೇ ರೀತಿಯಲ್ಲಿ ಇವಾಗವರೆಗೂ ಮೂರನೇದ ಇವ್ರ ಕಂಡೀಷನ್ ಏನಂದ್ರೆ, ಇವಾಗವರೆಗೂ ನೀವೇನ್ ನಮ್ಮ ಮೇಲೆ ಹಲ್ಲೆ ಮಾಡಿರೋ, ಏನ್ ನಷ್ಟ ಆಗುತ್ತೋ, ಏನ್ ಇನ್ಫ್ರಾಸ್ಟ್ರಕ್ಚರ್ ನಷ್ಟ ಆಗುತ್ತೋ ಅಷ್ಟು ಖರ್ಚು ಕೂಡ ನೀವು ನಮಗೆ ಕೊಡಬೇಕು. ಈ ಮೂರು. ಮೊದಲನೇದು ಯುದ್ಧ ಎಲ್ಲ ಸ್ಟಾಪ್ ಆಗ್ಬೇಕು. ಅದೇ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ನೀವು ನಮಗೇನು ಕೇಳಬಾರ್ದು. ಮೂರನೇದಾಗಿ ಏನು ನಷ್ಟ ಹೋಗಿವೋ ಅದನ್ನೆಲ್ಲ ನೀವು ನಮಗೆ ವಾಪಸ್ ನೀವು ದುಡ್ಡು ಕೊಡಬೇಕು ಅಂತೇಳಿ ಹೇಳುತ್ತದೆ. ಸರಿ ಬಿಡು, ಇವೆಲ್ಲದಕ್ಕೂ ಕಂಡೀಷನ್ಗೂ ಒಪ್ಬೋದು. ಆದರೆ ಇವರು ಈ ಅಟೋಮಿಕ್ ಬಾಂಬ್, ಈ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾರಲ್ಲ, ಅದಕ್ಕೆ ಇವರು ಒಪ್ಪೋದಿಲ್ಲ. ಇಸ್ರೇಲ್ ಒಪ್ಪೋದಿಲ್ಲ, ಅಮೆರಿಕದವರು ಒಪ್ಪೋದಿಲ್ಲ. ಅಂದ್ರೆ ಏನ್ ಮಾಡ್ತಾರೆ ಇವಾಗ? ಖಚಿತವಾಗಿ ಯುದ್ಧ ವಾತಾವರಣ ನಡೀತತೆ. ಇದು ಇನ್ನ ಭಯಂಕರವಾದ ಕ್ರೈಸಿಸ್ ಬರ್ತತೆ, ಭಯಂಕರವಾದ ನಷ್ಟನ ಎದುರಿಸಬೇಕಾಗ್ತತೆ. ಮತ್ತೆ ಇದನ್ನ ಹೆಂಗಪ್ಪ ಅಂತ ಹೇಳಿದ್ರೆ, ನಾವು ಸಿದ್ಧರಾಗಬೇಕು. ಇವಕ್ಕೆಲ್ಲ ನಾವು ಸಿದ್ಧರಾಗಬೇಕು. ಇವಾಗ ಅಜಾಗೃತವಾಗಿರಬಾರ್ದು. ಅಲ್ಲೋ ಯುದ್ಧ ನಡೆಯಕತ್ತಲ್ಲ, ಅಲ್ಲೆಲ್ಲೋ ಯುದ್ಧ ನಡೆದ್ರೆ ನಮಗೇನು ಅಂದ್ರೆ, ಅಲ್ಲಿ ಯುದ್ಧ ನಡೀತಿರೋದಿಗೆ ಇಲ್ಲಿ ಗ್ಯಾಸ್ ಬರವಲ್ದು ನಮಗೆ, ಅದು ಗ್ರಹಿಸ್ಬೇಕು. ಆ ಪ್ರಾಂತದಲ್ಲಿ ಏನ್ ಯುದ್ಧ ನಡೀತೈತಲ್ಲ ಅದು ಪ್ರಪಂಚಕ್ಕೆಲ್ಲ ನಷ್ಟ ಮಾಡತತೆ. ಇದು ದೇವ್ರ ಆ ಕಡೆಗೆ ಬಹು ಸಮೀಪವಾದ ಸೂಚನೆಗಳಿವು. ಇನ್ನು ಮುಂದಿನ ದಿನಗಳಲ್ಲಿ ಈ ಯುದ್ಧ ವಾತಾವರಣ ಇನ್ನ ದೊಡ್ಡದಾಗ್ತದೆ, ಇದು ಸ್ಟಾಪ್ ಆಗೋದಿಲ್ಲ. ಯಾಕಂದ್ರೆ ಇದು ದೊಡ್ಡದಾಗಿ ಎಲ್ಲಾ ದೇಶಗಳು, ಇದರಲ್ಲಿ ರಷ್ಯಾ ಕೂಡ ಎಂಟರ್ ಆಗ್ತಾನ. ಈ ರಷ್ಯಾ, ಅದೇ ರೀತಿಯಲ್ಲಿ ಸ್ಕಾಟ್ಲೆಂಡ್, ಇರಾನ್, ಇರಾಕ್ ಇವರೆಲ್ಲರೂ ಕೂಡ ಕಲ್ತು, ಚೈನಾ ಎಲ್ಲ ಕಲ್ತು ಕೂಡ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ತಾರ. ಇದು ಬರ್ತದೆ ಅಂತೇಳಿ ಕೂಡ ವಾಕ್ಯ ಐತಿ. ಗೋಗು ಮಾಗೋಗು ಯುದ್ಧ ನಡಿಬೇಕು. ಅದು ನಡೆಕೆ ಇದನ್ನೆಲ್ಲ ಪ್ಲಾಟ್ಫಾರ್ಮ್ ಆಗ್ತದೆ. ಇದನ್ನ ನಾನು ಇನ್ನೊಂದು ಮೆಸೇಜ್ನಲ್ಲಿ ಇದನ್ನ ನಾನು ವಿವರಿಸ್ತೀನಿ. ಖಚಿತವಾಗಿ ಯುದ್ಧ ವಿಸ್ತರಣೆ ಆಗ್ತದೆ, ಇದು ದೊಡ್ಡದಾಗ್ತದೆ. ನಾವು ಸಿದ್ಧರಾಗ್ಬೇಕು. ಇವಾಗ ಯಾರು ಅಜಾಗ್ರತವಾಗಿ ಇರಬೇಡ್ರಿ. ಫುಡ್ ಸ್ಟಾಕ್ ಮಾಡ್ಕರಿ, ಫುಡ್ ಮನೇಲಿ ಸ್ಟಾಕ್ ಮಾಡ್ಕರಿ. ಯಾವ ಟೈಮ್ನಲ್ಲಿ ಯಾವ ಪರಿಸ್ಥಿತಿ ಬರ್ತದೋ ಗೊತ್ತಿಲ್ಲ. ಇವಾಗ ನೋಡ್ರಿ, ಗ್ಯಾಸ್ ಈ ರೀತಿ ಬರುತ್ತೆ ಪರಿಸ್ಥಿತಿ ಅಂತೇಳಿ ನಾವು ಅನ್ಕೊಂಡಿದ್ವಾ? ಹೋಟೆಲ್ಸ್ ಎಲ್ಲ ಬಂದ್ ಮಾಡ್ತಿದಾರ. ಪಾಕಿಸ್ತಾನ ಎಲ್ಲ ಅಂದ್ರೆ ಲಾಕ್ ಡೌನ್ ಮಾಡ್ಬಿಟ್ಟಾರ. ವರ್ಕಿಂಗ್ ಡೇಸ್ ಬರೀ 3 ದಿನ 4 ದಿನ ವರ್ಕಿಂಗ್ ಡೇಸ್ ಅಷ್ಟೇ. ಹೋಟೆಲ್ಸ್ ಎಲ್ಲ ಬಂದ್, ಸ್ಕೂಲ್ಸ್ ಎಲ್ಲ ಬಂದ್, ಭಯಂಕರವಾದ ಪರಿಸ್ಥಿತಿ ನಡೆಯಕತ್ತೆ. ಬೆಂಗಳೂರಿನಲ್ಲಿ ಕೂಡ ಹೋಟೆಲ್ಸ್ ಬಂದ್ ಮಾಡ್ತಾರ, ಹಾಸ್ಟೆಲ್ಸ್ ಬಂದ್ ಮಾಡ್ತಿದಾರ. ಇನ್ನು ಮುಂದಿನ ದಿನಗಳು ಏನಾಗ್ತಾವೋ. ಅದಕ್ಕೆ ನಾವು ಇವಾಗಿದ್ದೇನೆ ನಾವು ಸಿದ್ಧರಾಗಬೇಕು. ಫುಡ್ ಸ್ಟಾಕ್ ಇಟ್ಕೋಬೇಕು. ಮನೆಗೆ ಫುಡ್ಡು, ರೇಷನ್ನು ಇವೆಲ್ಲ ಸ್ಟಾಕ್ ಇಟ್ಕರಿ. ಆ ಟೈಮ್ನಲ್ಲಿ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಕೂಡ ಬ್ಯಾಂಕ್ನಲ್ಲಿ ಏನಾದರೂ ದುಡ್ಡು ಇಟ್ಟಿದ್ರೆ ಕೂಡ ರಿಟರ್ನ್ ತಗೊಂಡು ನಮ್ಮ ಹತ್ರ ಇಟ್ಕೊಳೋದು ಸೇಫ್. ಯಾಕಂದ್ರೆ ಯುದ್ಧ ವಾತಾವರಣ ಏನಾಗ್ತದೋ ಗೊತ್ತಿಲ್ಲ. ಅಂದ್ರೆ ಈಗಿರೋ ಪರಿಸ್ಥಿತಿನಲ್ಲಿ ಅಷ್ಟು ಒಂದು ಎಫೆಕ್ಟ್ ಆಗುವಂಥ ಪರಿಸ್ಥಿತಿ ಇಲ್ಲ. ಆ ಟೈಮ್ನಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಒಂದು ಹಾಫ್ ಅಮೌಂಟನ್ನು ಆಗಲಿ ನಮ್ಮ ಹತ್ರ ಇಟ್ಕೊಳೋದು ಎಷ್ಟೋ ಸೇಫ್. ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ರಿ, ಜಾಸ್ತಿ ದೇವ್ರಿಗೆ ಕನೆಕ್ಟ್ ಆಗ್ರಿ. ಈ ಲೋಕ ಸಂಬಂಧವಾದ ಆಲೋಚನೆಗಳನ್ನ ಬಿಟ್ಟು ದೈವಿಕ ಸಂಬಂಧವಾದ ಆಲೋಚನೆ ಇವೆಲ್ಲ ನೋಡ್ತಿದ್ರೆ ದೇವರು ಬರೋಕೆ ಬಹು ಸಮೀಪವೈತೆ. ದೇವ್ರು ಮತ್ತೆ ಬರ್ತಿದ್ದಾನ. ನಾವು ಸಿದ್ಧರಾಗಬೇಕು ಅಂತೇಳಿ ನಾವು ಸಿದ್ಧರಾಗಿ, ನಾವು ಅನೇಕರಿಗೆ ಸ್ವಾರ್ಥ ಹೇಳಿ ಅನೇಕರನ್ನ ದೇವ್ರ ಕಡೆ ನಡೆಸುವಂಥವ್ರಾಗಿರ್ಬೇಕು. ಖಚಿತವಾಗಿ ಇವಾಗ ನಮ್ಮ ಬಾಧ್ಯತೆ ಅದು. ನಾವೇನು ಮಾಡ್ಬೇಕು ಇವಾಗ? ಖಚಿತವಾಗಿ ಅನೇಕರಿಗೆ ಸ್ವಾರ್ಥ ಹೇಳಬೇಕು. ಸಮಯ ಬಹು ಸ್ವಲ್ಪವೈತೆ. ಯಾವ ಸಮಯದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾವು ಸಿದ್ಧರಾಗೋಣ, ಅನೇಕರನ್ನ ಸಿದ್ಧಪಡಿಸೋಣ. ಆಮೇನ್.